ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಯಾಕೆ ರಿಜೆಕ್ಟ್ ಆಗುತ್ತೆ? ಒಬ್ಬರು ಬಹಳ ವರ್ಷಗಳ ಕಾಲ ಪ್ರೀಮಿಯಂ ಕಟ್ಟಿದ್ರು, ಆಸ್ಪತ್ರೆಗೆ ದಾಖಲಾದರು. ಆದರೆ ನಂತರ ಅವರು ಹೇಳೋ ಮಾತೇನು ಗೊತ್ತಾ? ನಮಗೆ ಕ್ಲೈಮ್ ಪಾಸ್ ಆಗಲಿಲ್ಲ. ಹಾಗಾದರೆ ಪ್ರಶ್ನೆ, ತಪ್ಪು ಹೆಲ್ತ್ ಇನ್ಶೂರೆನ್ಸ್ನದ್ದ ಅಥವಾ ಮಾಹಿತಿಯ ಕೊರತೆನಾ? ಸ್ನೇಹಿತರೆ, ಬಹಳ ಜನರು ಒಂದು ತಪ್ಪು ಕಲ್ಪನೆ ಹೊಂದಿದ್ದಾರೆ. ಪಾಲಿಸಿ ತೆಗೆದುಕೊಂಡ್ರೆ ಎಲ್ಲ ಚಿಕಿತ್ಸೆಗಳು ಕೂಡ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕ್ಲೈಮ್ ಕೊಟ್ಬಿಡ್ತಾರೆ, ಕ್ಲೈಮ್ ಸಿಕ್ಬಿಡುತ್ತೆ ಅಂತ. ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಪಾಲಿಸಿಗೂ ಕೂಡ ತನ್ನದೇ ಆದ ನಿಯಮಗಳು, ಷರತ್ತುಗಳು ಮತ್ತು ವ್ಯಾಪ್ತಿಗಳು ಇರುತ್ತೆ. ಕೆಲವು ಸಾಮಾನ್ಯ ಕಾರಣಗಳಿಂದ ಪರಿಣಾಮ ಬೀರಬಹುದು. ಉದಾಹರಣೆಗೆ, ಪಾಲಿಸಿ ತೆಗೆದುಕೊಳ್ಳುವಾಗ ಅಗತ್ಯ ಮಾಹಿತಿಯನ್ನು ಸರಿಯಾಗಿ ನೀಡದೇ ಇರುವುದು, ಪಾಲಿಸಿಯಲ್ಲಿರ್ತಕ್ಕಂಥ ವೆಯ್ಟಿಂಗ್ ಪೀರಿಯಡ್ ಬಗ್ಗೆ ತಿಳಿಯದೇ ಇರೋದು, ಪಾಲಿಸಿಯ ವ್ಯಾಪ್ತಿಗೆ ಸೇರದ ವೆಚ್ಚಗಳಿಗೆ ಕ್ಲೈಮ್ ಕೇಳೋದು, ಅಥವಾ ಅಗತ್ಯ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸದೇ ಇರತಕ್ಕಂಥದ್ದು. ಇದರ ಅರ್ಥ ಹೆಲ್ತ್ ಇನ್ಶೂರೆನ್ಸ್ ಸರಿಯಿಲ್ಲ ಅಂತಲ್ಲ. ಆ ಹೆಲ್ತ್ ಇನ್ಶೂರೆನ್ಸ್ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದು. ಆದ್ದರಿಂದ ನಾನು ಯಾವಾಗಲೂ ಹೇಳೋದು, ಪಾಲಿಸಿ ಖರೀದಿಸೋದಕ್ಕಿಂತ ಪಾಲಿಸಿಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಬ್ಬ ಉತ್ತಮ ಸಲಹೆಗಾರನ ಕೆಲಸ ಕೇವಲ ಪಾಲಿಸಿ ನೀಡೋದಲ್ಲ, ಅದರ ಷರತ್ತುಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು, ಅಗತ್ಯ ಬಂದಾಗ ಸರಿಯಾದ ಮಾರ್ಗದರ್ಶನವನ್ನು ಕೂಡ ನೀಡಬೇಕು. ಮುಂದಿನ ಎಪಿಸೋಡ್ನಲ್ಲಿ ಕಂಪನಿ ಕೊಟ್ಟಿರ್ತಕ್ಕಂತಹ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಒಂದೇ ಸಾಕೆ ಅಥವಾ ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್ ಕೂಡ ಬೇಕೇ ಎಂಬ ಅತ್ಯಂತ ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸೇವ್ ಮಾಡಿ, ನಿಮ್ಮ ಕುಟುಂಬದವ್ರ ಜೊತೆ, ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೆ ಸರಿಯಾದ ಪಾಲಿಸಿ ಆಯ್ಕೆ ಮಾಡೋ ಕುರಿತು ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೇನೆ. ಹೆಲ್ತ್ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಮಿಲೇನಿಯರ್ ವೆಲ್ತ್ ಮಾಂಕ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.